ನ್ಯೂಸ್, ಇದು ಎಲ್ಲರಂತಲ್ಲ. ಜಂಜಿ ಅಂತ ಮಾಡಿದ್ದಾರೆ. ಏನೇ ಜಂಜಿ ಇದಾರಲ್ಲ ಅವ್ರ ರಕ್ತ ಕುದೀತೈತೆ. ಗದಗ ಅಭಿವೃದ್ಧಿ ಬಗ್ಗೆ ಏನು? ರಕ್ತದಿಂದ ಮಹಿಳೆಯರ ಅತ್ತೆಗೆ ರೈತರ ಆಶೀರ್ವಾದದಿಂದ ಬರೋವರೆಗೂ ನಾವು ಕೂಡ ಕೈ ಬಿಡಲ್ಲ. ನಿಮ್ಮ ಆಶೀರ್ವಾದದಿಂದ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಜಂಜಿ ಅನ್ನುವಂತ ವ್ಯವಸ್ಥೆ ಓಡಾಡ್ತಾ ಇದೆ ಗದಗದಲ್ಲಿ. ಇದಕ್ಕೆ ಕಾರಣ ಅನಿಲ್ ಮೆಣಸಿನಕಾಯಿ ಅವರ ವಾಟ್ಸಪ್ ಗ್ರೂಪ್ ಜಂಜಿ ಅಂತ ಮಾಡಿದ್ದಾರೆ. ಸುಮಾರು 5-6 ಗ್ರೂಪ್ ಆಗಿದೆ. ಒಂದೊಂದು ಗ್ರೂಪ್ನಲ್ಲಿ 1000ಕ್ಕಿಂತ ಹೆಚ್ಚು ಜನ ಇದ್ದಾರೆ, ನಾನು ನೋಡಿದ್ದೀನಿ. ಇದರ ಹಿನ್ನೆಲೆ ಏನು, ಯಾಕಿದು? ಚುನಾವಣೆ ಹತ್ತಿರ ಬಂದಾಗ ಇಂಥ ಗಿಮಿಕ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ 2028 ಇನ್ನೊಂದು 1.5 ವರ್ಷ ಸ್ಟಾರ್ಟ್. ಆಗಲೇ ಎಲ್ಲ ಪಕ್ಷಗಳು ತಯಾರಿ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಂತೂ ಹೇಳ್ತಾ ಇದ್ದಾರೆ 2028 ನಾವು ಗೆಲ್ಲೇಬೇಕು, ಕಾಂಗ್ರೆಸ್ ಹಂಗೆ ಹಿಂಗೆ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಬಿಜೆಪಿನೂ ಕೂಡ ನಡೆದಿದೆ. ಇವರು ಬಿಜೆಪಿ ಮತ್ತೆ 3 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದವರು. ಈಗ ನಾನು ಚುನಾವಣೆಗೆ ನಿಲ್ಲಲ್ಲ ಬರಲ್ಲ ಅಂದ್ಕೊಂಡು ಚುನಾವಣೆ ಹತ್ತಿರ ಬಂತು, ಇದು ಗಿಮಿಕ್ ಅಂತ ಜನ ಮಾತಾಡ್ತಾ ಇದ್ದಾರೆ. ಸೊ ನಾವು ಇದಕ್ಕೆ ಉತ್ತರ ಹುಡುಕ್ಬೇಕಾಗಿದೆ. ಯಾಕೆ ಮಾಡಿದ್ದಾರೆ ಇದು, ಇದರ ಉದ್ದೇಶ ಏನು, ಹಿನ್ನೆಲೆ ಏನು? ಮತ್ತೆ ನೀವು ಚುನಾವಣೆ ಮುಗಿದ ಮೇಲೆ ಬರೋದಿಲ್ಲ, ಈಗ ಬರ್ತೀರಿ, ಅಲ್ಲಿ ಜನರು ನಿಮ್ಮನ್ನ ವಿಶ್ವಾಸ ಇಟ್ಟು 75-80 ಸಾವಿರ ವೋಟ್ ಹಾಕ್ತಾರೆ. ಆದರೆ ಚುನಾವಣೆ ನಂತರ ಅವ್ರ ಪರಿಸ್ಥಿತಿ ಏನು, ಗದಗ ಅಭಿವೃದ್ಧಿ ಬಗ್ಗೆ ಏನು, ಎಲ್ಲ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಒಂದು ವಿಶೇಷವಾದಂಥ ಅನಿಲ್ ಜಂಜಿ ವಿಶೇಷ ಚರ್ಚೆಗೆ ಅನಿಲ್ ಮೆಣಸಿನಕಾಯಿ ಅವ್ರನ್ನ ಹೃತ್ಪೂರ್ವಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ತೆ ಸರ್, ಹೆಂಗಿದ್ರಿ? ಆರಾಮಿದ್ದೀನಿ, ಭಾಳ ಆರಾಮಿದ್ದೀನಿ. ಹಾಂ, ಏನೋ ರಾಜಕೀಯ ಬಿಟ್ಟಿದ್ದೀರೋ, ರಾಜಕೀಯದ ಜೊತೆಗಿದ್ದೀರೋ? ಅಲ್ಲ, ರಾಜಕೀಯಕ್ಕೆ ನಾನು ಯಾವತ್ತೂ ಹೇಳಿದ್ದೀನಿ, ರಾಜಕಾರಣದಲ್ಲಿ ಇದ್ದರೂ ಕೂಡ ಕಾರ್ಯಕರ್ತರ ಪರವಾಗಿರ್ತೀನಿ. ಕಾರ್ಯಕರ್ತ ಚುನಾವಣೆ ಮಾಡಬೇಕಾಗುತ್ತೆ, ಒಂದು ಪಾರ್ಟಿಗೆ ಅಫಿಲಿಯೇಷನ್ ದಿನ ಅಂತ ಹೇಳಿದ್ದೀನಿ ಹೊರತಾಗಿ ಇಲೆಕ್ಷನ್ನು ಚುನಾವಣೆ ಅಂತಕ್ಕಂಥದ್ದು ನಾನು ಎಲ್ಲಿ ಕೂಡ ಇಲ್ಲಿವರೆಗೂ ಮಾತನಾಡಿಲ್ಲ. ಒಂದನೇದು. ಎರಡನೇದು, ಚುನಾವಣೆ ಬಂದಾಗ ಮಾತ್ರ ನೀವು ಬರ್ತೀರಿ, ಚುನಾವಣೆ ಆದ್ಮೇಲೆ ಮತ್ತೆ 3 ವರ್ಷ ನೀವು ಹೋಗ್ಬಿಡ್ತೀರಿ ಮತ್ತು ಗಿಮಿಕ್ ಅಂತ ನೀವು ಹೇಳ್ತೀರಿ. ಒಂದು, ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಜನರಿಂದ ಆಯ್ಕೆಯಾದವರು ಯಾರೇ ನಾನು ನೀವು ಆಯ್ಕೆ ಆಗಿರ್ಬೋದು, ಈಗ ಆದಂಥ ಶಾಸಕರ ಬಗ್ಗೆ ಮಾತಾಡೋಣ. ಆಯ್ಕೆ ಆದಮೇಲೆ ಅವ್ರ ಜವಾಬ್ದಾರಿಗಳನ್ನು ಅವ್ರು ತಿಳ್ಕೋಬೇಕೋ ಬೇಡ? ತಿಳ್ಕೊಂಡು ಅವ್ರು ಕೆಲಸ ಮಾಡ್ಬೇಕು. ಹೌದು ಅಲ್ಲ, ಹಲವಾರು ಬಾರಿ ಅವರು ಆಯ್ಕೆ ಆಗಿದ್ದಾರೆ. ಇವತ್ತು ಪ್ರಾಮಾಣಿಕವಾಗಿ ಮಾತಾಡೋದು. ನಾನು ಯಾರಿಗೂ ಇವತ್ತು ಘೋಷಣೆ ಮಾಡೋಕ್ಕೆ ಹೋಗೋದಿಲ್ಲ, ಯಾರಿಗೂ ಇವತ್ತು ಏನು ತೆಗೊಳ್ತಕ್ಕಂಥದ್ದು ವಿರೋಧ ಮಾಡತಕ್ಕಂಥದ್ದು ನಾನು ಹೋಗೋದಿಲ್ಲ. ಗದಗಿನ ಇತಿಹಾಸ ನೀವು ತೆಕ್ಕೊಂತ ಬನ್ನಿ. ಒಂದೇದು ಆಯಿತು. 2018 ಚುನಾವಣೆ ಒಳಗೆ ಅಲ್ಪ ಮತಗಳಿಂದ ಯಾಕೆ ಸೋತೆ ಅನ್ನೋದು ಅವ್ರಿಗೆ ಗೊತ್ತಿರ್ತಕ್ಕ ಜಗಜ್ಜಾಗಿರಾಗಿರ್ತಕ್ಕಂಥ ವಿಚಾರ. ಮೊನ್ನೆ ಚುನಾವಣೆ ಹಲವಾರು ಕಾರಣಗಳನ್ನು ನಾನು ಸೋತಿರ್ಬೋದು. ಆದರೆ ಒಂದು ಸಲ ಒಂದೇ ಓಟಲ್ಲಿ ಗೆದ್ದಂಥ ಶಾಸಕನು ಕೂಡ ಗೆದ್ದವನು ಕೂಡ ಶಾಸಕನೇ. ಅದಾದ್ಮೇಲೆ ಅದರ ಜವಾಬ್ದಾರಿಯನ್ನು ಅವರು ತಿಳ್ಕೋಬೇಕು ಹೊರತಾಗಿ ನಾನು ವಿರೋಧವಾಗಿ ಸ್ಪರ್ಧೆ ಮಾಡಿದ್ದೀನಿ ಅಂತೇಳಿ ಪ್ರತಿ ದಿವಸ ಅಲ್ಲೇ ಇದ್ಕೊಂಡು ಇದನ್ನು ಮಾಡ್ಬೇಕಂತಲ್ಲ. ಅವ್ರಿಗೆ ಮುಕ್ತವಾದಂಥ ಟೈಮನ್ನು ನಾವು ಕೊಡ್ಬೇಕಾಗತ್ತೆ. ಅವ್ರ ಜವಾಬ್ದಾರಿಯಿಂದ ಅವ್ರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಜನ ಇಟ್ಟನು ಓಟ್ ಹಾಕಿರ್ತಾರೆ. ಮತ್ತು ಆ ಜವಾಬ್ದಾರಿಯನ್ನು ಮರೆತು 3.5 ವರ್ಷ ಆದ್ರೂ ಪ್ರತಿ ಇಲೆಕ್ಷನ್ನಾಗ ನನ್ನ ತಿಳುವಳಿಕೆ ಬಂದು, ನಾನು ಸೋಷಿಯಲ್ ಲೈಫಿಗೆ ಬಂದು, ನಾನು ಸಾಮಾಜಿಕ ಜೀವನದಲ್ಲಿ ರಾಜಕಾರಣದಲ್ಲಿ ನನ್ನ ರಾಜಕೀಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಾಗಿಂದೂ ಪ್ರತಿ ಚುನಾವಣೆಯಲ್ಲಿ ಅವರು ಗದಗಿಗೆ ನೀರು ಕೊಡ್ತೀನಿ ಅಂತ ಹೇಳ್ಕೊತ ಬಂದಿರೋದು, ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಕೊತ ಬಂದಿರೋದಾಗಿರ್ಬೋದು. ಜೊತೆಗೆ ನೀರಾವರಿ ಬಗ್ಗೆ ಇನ್ನೊಂದು, ಅವರು ಯಾವ ಕೂಡ ಇಷ್ಟು ಬಾರಿ ಆಯ್ಕೆ ಆಗಿದ್ರು. ಮುಂಚೆ ಅವರು ಪರಿಷತ್ತಿನ ಸದಸ್ಯರಿದ್ರು, ಅವತ್ತು ಕೂಡ ಸಚಿವರಾಗಿದ್ದರು, ಇವತ್ತು ಕೂಡ ಸಚಿವರಾಗಿ ಈಗಲ್ಲ, ಇದಕ್ಕಿಂತ ಹಿಂದೆ. ನಾವು ಕೇಳ್ತಕ್ಕಂಥ ಬೇಡಿಕೆಗಳು ಎಷ್ಟು ಸರ್? ಏನು ದೊಡ್ಡ ಪಟ್ಟಿನ ಹಿಡ್ಕೊಂಡು ಹೋಗಿಲ್ಲ. ಗದಗಿನ ಜನತೆ ಮುಗ್ಧರು. ಇವತ್ತು ಕೂಡ ಯಾರ್ಯಾರ ಬಗ್ಗೆನೂ ವಿರೋಧ ಮಾಡೋದಾಗಲಿ ತೆಗೊಳ್ಳೋದಾಗಲಿ ಬೈತಕ್ಕಂಥ ಕೆಲಸ ಗದಗಿನ ಜನತೆ ಮಾಡೋದಲ್ಲ. ಇವತ್ತು ನನಗೂ ಆಗಿರ್ಬೋದು, ಅವ್ರಿಗೂ ಆಗಿರ್ಬೋದು. ಭಾಳ ಕೆಲವು ಜನ ನಾನು ಬಂದಿಲ್ಲ ಅಂತ ನೀವು ಹೆಂಗೆ ಹೇಳಿದ್ರಲ್ಲ, ಚುನಾವಣೆಗಿದ್ದಾಗ ಬರ್ತೀನಿ ಅಂತ 4 ಮಾತು ಅನ್ಬೋದು ಹೊರತಾಗಿ ಇವತ್ತು ಜನ ನಿಮಗೆ 30 ದಿವಸಕ್ಕೆ ಒಂದ್ಸಲ ನೀರು ಬಂದರೂ ಕೂಡ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಖುಷಿಯಿಂದ, ಇವತ್ತು ನಮ್ಮ ಗೌಡ್ರು ನೀರು ಬಿಟ್ಟಾರ ಅಂತೇಳಿ ಖುಷಿಯಿಂದ 1 ತಿಂಗಳಿಗಾಗಷ್ಟು ಅವರು ಆ ಸ್ಟೋರೇಜನ್ನು ಮಾಡ್ತಕ್ಕಂಥ ಮುಗ್ಧ ಜನತೆ ನಮ್ಮ ಗದಗ ಜನತೆ. 3.5 ವರ್ಷ ಆಗಕ್ಕೆ ಬಂತು ಅವ್ರು ಮನಸ್ಸು ಮಾಡಿದ್ರೆ ಮತ್ತೆ 24 ಬಾರ್ಸನ್ನು ಸರಿ ಮಾಡಬೇಕಾಗಿತ್ತು. ಇತ್ತೀಚೆಗೆ ಬೊಮ್ಮಾಯಿ ಸುಮಾರು 65 ಕೋಟಿಯನ್ನು ಬಿಡುಗಡೆ ಮಾಡಿದ್ರು. ಒಂದು ಹಂತದಲ್ಲಿ ಆ ಕುಡಿಯ ನೀರಿಂದು
ಏನು ಡಂಬಳದಿಂದ ಗದಗ ಎ ಪಾಯಿಂಟು ಪ್ಲಸ್ ಓವರ್ ಹೆಡ್ ಟ್ಯಾಂಕ್ಸು ಅದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಯಾವಾಗಲೂ ನಾವು ಬೊಮ್ಮಾಯಿಯವರು ನಾವು ಜನತಾ ಸಂವಾದವನ್ನು ಅಂತ ಕಾರ್ಯಕ್ರಮವನ್ನು ತಮಗೂ ಗೊತ್ತಿರ್ತಕ್ಕಂಥದ್ದು. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ನೀವೇ ಪ್ರಶ್ನೆ ಮಾಡಿದ್ವಿ. ಅವತ್ತು ಸಂವಾದದಲ್ಲಿ ಕೊಟ್ಟ ಮಾತನಾಗಿ ಅವ್ರು ಪ್ರಯತ್ನ ಮಾಡಿ ಅಮೃತ್ ಫೇಸಲ್ಲಿ 2ನೇ ಹಂತದ್ದು ತೊಗೊಂಡು ಬರ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ನಮ್ಮವ್ರಿಗೆ ನಾನು ಕೇಳೋದಿಷ್ಟೇ, ನೀವು ಮನಸ್ಸು ಮಾಡಿದರೆ ಅಟ್ಲೀಸ್ಟ್ ಇದನ್ನು ತಂದು ಕೊಡ್ಬೋದಾಗಿದೆ. ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಹಲವಾರು ಯುವಕರು ನೋಡ್ರಿ ಜೆನ್ಜಿ ಇದನ್ನೆಲ್ಲ ಭಾಳಷ್ಟು ಅರ್ಥವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ತಪ್ಪಾಗಿ ನಾವು ಇವತ್ತು ಜನರು ನಮಗೆ ಏನು ಯುವಕರನ್ನ ಸರಿ ದಾರಿಗೆ ತಗೊಂಡೋಗೋದು ಬದಲಿಗೆ ಕೆಟ್ಟದಾಗಿ ಅವರನ್ನು ಜೆನ್ಜಿ ಅಂದರೆ ಈ ದೇಶಕ್ಕೆ ಮಾರಕ ಅಂತಕ್ಕಂಥದ್ದನ್ನು ಒಂದು ಅವ್ರನ್ನ ಕೆಟ್ಟದಾಗಿ ನೋಡ್ತಕ್ಕಂಥದ್ದು. ಅಲ್ಲ ಬಿಜೆಪಿ ಹೇಳ್ತಾರೆ ಅದನ್ನ. ಅಲ್ಲ ಅದನ್ನೇ ಕಾಕ್ರೋಚ್ ಇಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನೇನೋ ಒಂದು ಅದಕ್ಕೆ ಕನೆಕ್ಟ್ ಮಾಡಿ ನಮ್ಮ ದೇಶ ಇವತ್ತು 22 to 28% ನಾವು ಶೇರ್ ಮಾಡ್ತೀವಿ. ಜೆನ್ಜಿ ಯುವಕರು 22% ಅನ್ಕೊಳ್ಳಿ. ಬಿಗ್ ಸ್ಟೇಕ್ ಹೋಲ್ಡರ್ ಅವರು, ಡಿಸೈಡಿಂಗ್ ಫ್ಯಾಕ್ಟರ್, ಫ್ಯೂಚರ್ ಆಫ್ ದಿಸ್ ನೇಷನ್. ಇವತ್ತು ಗದಗಿನ ಹುಡುಗರು ಭಾಳಷ್ಟು ಜನ ಹುಬ್ಬಳ್ಳಿಗೆ ಓದಕ್ಕೆ ಹೋಗ್ತಾರೆ, ಕೊಪ್ಪಳಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಪಕ್ಕದ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಡೆವಲಪ್ಮೆಂಟು ಗದಗ ಡೆವಲಪ್ಮೆಂಟನ್ನು ನೋಡಿದಾಗ ಆ ಯುವಕ ಬಿಸಿ ರಕ್ತ. ನಮ್ಮ ಜನ್ರೇಷನ್ ಸ್ವಲ್ಪ ಭಾಳ ಮುಗ್ದೆ. ನಿಮ್ಗೆ ಹೇಳಿದೆ, ನೀರು 30 ದಿವಸಕ್ಕೊಮ್ಮೆ ಕೊಟ್ಟರು ನಾವು ಖುಷಿಯಿಂದ ನೀರು ತಗೊಳ್ತಕ್ಕಂಥ ನಮ್ಮ ಜನ್ರೇಷನ್. ವಿ ಆರ್ ಆಲ್ ಜನ್ ಎಕ್ಸ್. ಏನೇ ಜನ್ಜಿ ಇರೋಲ್ಲ ಅವ್ರಿಗೆ ರಕ್ತ ಕುದೀತೈತೆ. ಏನಪ್ಪ ನಮ್ಮಲ್ಲಿ ಇಷ್ಟ ಆದರೂ ಇಲ್ಲ, ನಮ್ಮ ತಾಯಿ ಅವತ್ತಿಂದ ಕಷ್ಟಪಡ್ತಾಳೆ, ಅಲ್ಲಿಂದ ನೀರು ಹೊತ್ಕೊಂಡ್ಬರ್ತಾಳೆ, ನಮಗೊಂದು ಉದ್ಯೋಗ ಇಲ್ಲ, ನಾವು ಬೇರೆ ಕಡೆ ಹೋಗ್ಬೇಕು ಅಂತಕ್ಕಂಥದ್ದು ಅವ್ರ ನ್ಯಾಯ ಸಮ್ಮತವಾದಂಥ ಬೇಡಿಕೆಗಳು. ಆದರೆ ನಮ್ಮ ಊರಲ್ಲಿ ಕಾಣ್ತಾ ಇಲ್ಲ. ಕೇಳ್ತಕ್ಕಂಥ ಪ್ರಶ್ನೆ ಮಾಡಿದ್ರು ಕೂಡ ಅಲ್ಲಿ ವ್ಯವಸ್ಥೆ ಬೇರೆ ಥರ ಇದೆ. ಕೆಲವೊಂದು ಹಂಗೆ ಯುವಕರು ಬೆಟ್ಟಾದಾಗ ಇನ್ನೊಬ್ರು ಈ ರೀತಿ ಚರ್ಚೆ ಮಾಡ್ಕೊತ ಬಂದ್ವಿ. ಈ ಇಶ್ಯೂವನ್ನು ರೈಸ್ ಮಾಡೋಕ್ಕೆ ನಾವೆಲ್ಲ ಜೊತೆಗಿರ್ಬೇಕು. ನಮ್ಮ ಜೊತೆಗೆ ಮಹಿಳೆಯರ ನೀರಿನ ಸಮಸ್ಯೆ ಆಗಿರ್ಬೋದು, ಪ್ಲಸ್ ರೈತರು ಯಾವತ್ತೋ ಮನಸ್ಸು ಮಾಡಿದ ಹಲವಾರು ಬಾರಿ ಹೇಳಿದ್ದೀನಿ, ಗದಗ ನೀರಾವರಿ ತರ್ಬೋದಾಗಿತ್ತು. ಅದನ್ನು ಕೂಡ ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ CC ಪಾಟೀಲ್ ಉದಾಸಿಯವರು ಕಾಲದಲ್ಲಿ ಬೊಮ್ಮಾಯಿ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಯಾವಾಡಿಗೆ ಏತ ನೀರಾವರಿನ ಅನುಮೋದನೆ ಮಾಡಿಕೊಟ್ಟು ಕೆಲಸ ಸ್ಟಾರ್ಟ್ ಆಗಿದೆ. ಹಂಗೆ ರಿಂಗ್ ರೋಡ್ ಕೊಟ್ಟಿದ್ರು, ಹಲವಾರು ಕೆಲಸಗಳನ್ನ. ಆದರೆ ನಮ್ಮ ಗದಗಿನ ಮೇನ್ ಸಮಸ್ಯೆ ಏನು? ಒಂದು ಎಂಪ್ಲಾಯ್ಮೆಂಟ್, ಜೊತೆಗೆ ಕುಡಿ ನೀರು. ಇವೆರಡು ಸಮಸ್ಯೆ ಬಗೆಹರಿದ್ಬಿಟ್ರೆ ಜನ ನಮ್ಮನ್ನು ಪೂಜೆ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ 3.5 ವರ್ಷ ನಾನು ಯಾಕೆ ಮಾತಾಡಲಿಲ್ಲ? ನಿಮ್ಮ ಪ್ರಶ್ನೆ ಇದು. ಅವತ್ತೇ ಮಾತಾಡಲ್ಲ, ನೀವು ಬರಲಿಲ್ಲ, ಮಾತಾಡಲಿಲ್ಲ, ನಿಮ್ಗೆ ವೋಟರ್ಸ್ ಬಗ್ಗೆ ಚಿಂತನೆ ಮಾಡಿ, ಗದಗಿನ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಲಿಲ್ಲ. ಆಮೇಲೆ 3 ವರ್ಷ ಅವ್ರನ್ನ ಸುಮ್ಮನೆ ಬಿಟ್ರಿ, ವಿರೋಧ ಪಕ್ಷದಾಗಿದ್ರಿ. ನಿಮ್ಮಲ್ಲಿ ಯೂಸ್ ಅದಾರ, ಈಗ ರಕ್ತ ಕೊಡ್ತೀನಿ, ನಿಮ್ಗೆ ಹೇಳ್ಬಿಡ್ತೀನಿ. ಅಭಿವೃದ್ಧಿ ಪರ ಮಾತಾಡಲಿಲ್ಲ ಅಂದ್ರೆ ನಮ್ಮ ಸರ್ಕಾರ ಇಲ್ಲಂದ್ರೂ ಕೂಡ ಇವತ್ತು ರಿಂಗ್ ರಸ್ತೆಗೆ 487 ಕೋಟಿ ಬೊಮ್ಮಾಯಿ ಪಿರಿಯಡ್ನಾಗ ಅನುಮೋದನೆ ತಂದಿದ್ದು ನಾನು, ನಮ್ಮ CC ಪಾಟೀಲ್ ನೇತೃತ್ವದಾಗ. ನಂತರ ಇದಕ್ಕೆ ಜಾರವಾಡಿಗೆ ಗದಗ 2 ಓವರ್ ಬ್ರಿಡ್ಜಿಗೆ ಆಯ್ತು, ರಿಂಗ್ ರೋಡ್ ಆಯ್ತು. ಅದೇ ಹಲವಾರು ಅಭಿವೃದ್ಧಿ ಪರ ಚಿಂತನೆ ಮಾಡಿ ನಾನು ಹೇಳಿದ್ದೆ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನಾನು ಹೇಳಿದೆ, ಇವ್ರಂಗ ಪಂಚ ಗ್ಯಾರಂಟಿ ಹೇಳ್ತಾರಲ್ಲ, ನಾನು ಐದು ಕೆಲಸ 5 ವರ್ಷದಲ್ಲಿ ಉದ್ಯೋಗ, ಇಂಡಸ್ಟ್ರಿಗಳು ಬರಬೇಕು, ಗದಗ ಸಿಟಿ ಡೆವಲಪ್ಮೆಂಟ್ ಆಗಬೇಕು, ನೀರು ಕೊಡ್ತೀವಿ, ರೈತರಿಗೆ ನೀರಾವರಿ ಕೊಡ್ತೀವಿ, ಒಳ್ಳೆ ಮಾರ್ಕೆಟ್ ಪ್ಲೇಸ್ ಅಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಂತ 5 ಗ್ಯಾರಂಟಿ 5 ವರ್ಷದಾಗ ಮಾಡಿ ಮುಗಿಸ್ತೀನಿ, ನೆಕ್ಸ್ಟ್ ನಾ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಹೇಳಿದ್ದೆ. ಜನ ಆಯ್ತು, ಅವ್ರಿಗೆ ಓಟ್ ಕೊಟ್ಟರಾದ್ಮೇಲೆ ಅವ್ರ ಬಗ್ಗೆ ಭರವಸೆ ಇಟ್ಕೊಂಡು ಕಾಯ್ತಿರ್ತಾರಲ್ಲ, ಅವ್ನು 3-3.5 ವರ್ಷ ಅವ್ರಿಗೆ ಟೈಮ್ ಕೊಡೋದು ಬೇಡ. ಟೈಮ್ ಕೊಟ್ಟೇವಿ. ಇಲ್ಲ ಅಂದಾಗ ಹೋರಾಟವನ್ನು ಇದೇನು ಜೆನ್ಜಿ ವೋಟರ್ಸ್ ಆ್ಯಂಡ್ ಸಿಟಿಸನ್ಸ್ ಫೋರಮ್ ಅಂತ ಮಾಡ್ತಕ್ಕಂಥ ಉದ್ದೇಶನೇ ಅಷ್ಟೇ. ನಾವು ಒಬ್ರಿಗೊಬ್ರು ಸಂಪರ್ಕದಾಗ ಬಂದು ಹಂಗೆ ಮೆಸೇಜ್ ಸ್ಟಾರ್ಟ್ ಆಯಿತು. ಆ ಗ್ರೂಪ್ ಮಾಡಿ ನನ್ನನ್ನು ಆ್ಯಡ್ ಮಾಡಿಕೊಂಡು ಎಲ್ಲರೂ ಕೂಡ ನನ್ನ ಸಂಪರ್ಕ ಮಾಡಿ, ಸರ್ ಇದೊಂದು ಅಭಿಯಾನ ಮಾಡಬೇಕು, ನಾವು ಏನು ಮಾಡಿದ್ರು ಇದು ಹೋರಾಟ ಇಲ್ಲಿ ಸರ್ಕಾರಕ್ಕೆ ಕಣ್ಣಿಗೆ ಕಾಣೋದಿಲ್ಲ. ಈ ರೀತಿ ಇರ್ತಕ್ಕಂಥ ಇದು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಗದಗ ಅಂತ ಐತಿ. ಇಲ್ಲಿ ಪವರ್ಫುಲ್ ನಾಯಕರು ಆಳಿದ್ರು ಕೂಡ ಈ ಪರಿಸ್ಥಿತಿ ಹಿಂಗಿದೆ, ನೀರಿಗೆ ಒದ್ದಾಡ್ತಾ ಇದ್ದೀವಿ. ಇದು ಇಂಥದ್ದೊಂದು ಊರ, ಇದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅನ್ನೋ ಇದೊಂದು ಗ್ರಾಮ ಇದ್ದಂಗಿದೆ. ಇದನ್ನು ಪ್ರಧಾನಮಂತ್ರಿಯವರು ಗಮನಕ್ಕೆ ತರಬೇಕು. ಮುಖ್ಯಮಂತ್ರಿಗಳು ಇವತ್ತು ಭಾಳಷ್ಟು ಆಕ್ಟಿವ್ ಆಗಿರ್ತಕ್ಕಂಥ ವಿಷನ್ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ. ಅಂಥವ್ರಿಗೂ ನಾವು ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸುಮ್ಮನೆ ಪತ್ರ ಬರೆದ್ರೆ ಇವತ್ತು ಇದು ಯಾವುದು ಸಂದೇಶ ಕರೆಕ್ಟಾಗಿ ಮುಟ್ಟಲ್ಲ. ನಾವು ನಮ್ಮ ರಕ್ತದಿಂದ ಒಂದು ಹನಿ ರಕ್ತ ನಾವು ಕೊಟ್ಟು ಆ ನೀರಿಗೆ ಒಂದು ಹನಿ ನೀರೇನು
ನೀರಿಗಾಗಿ ನಮ್ಮ ಮಹಿಳೆಯರು ಕಷ್ಟಪಡಬಾರ್ದು, ಯುವಕರು ಬೆವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಾಗ್ಬೋದು, ಇಲ್ಲೇ ಆಗಬೇಕು, ರೈತರು ಬದುಕು ಉದ್ಧಾರ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡ ಒಂದು ಹನಿ ರಕ್ತದಿಂದ ನಾವು ಸ್ವಯಂ ಪ್ರೇರಿತವಾಗಿ ವಿತ್ ಅವ್ರ ಮೊಬೈಲ್ ನಂಬರು ನಾನೇ ಅವ್ರು ನಾಳೆ ಫೋನ್ ಮಾಡಿ ಕೇಳಿದ್ರು, ನಾನೇ ರಕ್ತದಿಂದ ಸಹಿ ಮಾಡಿಕೊಟ್ಟಿದ್ದೀನಿ, ನನ್ನ ಬೇಡಿಕೆ ಇದು ಇದೆ, ನ್ಯಾಯಸಮ್ಮತವಾದ ಬೇಡಿಕೆ, ಈ ಬೇಡಿಕೆಗಾಗಿ ರಕ್ತದಿಂದ ಸಹಿ ಮಾಡಿಕೊಡ್ತಾ ಇದ್ದೀನಿ, ಈ ಬೇಡಿಕೆ ಈಡೇರಿಸಬೇಕು ಅಂತಕ್ಕಂಥ ಸಂದೇಶ ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲ ಯುವಕರು ಮಾಡ್ತಾ ಇದ್ದಾರೆ. ಆ ಯುವಕರ ಜೊತೆಗೆ ನಾನಿದ್ದೀನಿ ಹೊರತಾಗಿ ನಮ್ಮ ಗ್ರೂಪ್ನಾಗ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಮ್ಮ ಚರ್ಚೆ ಯಾವುದು ರಾಜಕೀಯ ಚರ್ಚೆ ಇಲ್ಲವೇ ಇಲ್ಲ. ಇದಕ್ಕೆ ಏನಾದ್ರು ಅಲ್ಲಿ ಗಿಮಿಕ್ಕರ ಅಲ್ಲಿ ಒಂದು ರಿಸಲ್ಟ್ ಅಂತ ಬಂದಾಗ ಜನ ಒಪ್ಕೊಂಡೇ ಒಪ್ಕೊಂತಾರೆ. ನಾವು ಏನು ಮಾಡಿರ್ತೀವಿ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ. ಜನ ಟೀಕೆ ಟಿಪ್ಪಣಿಗಳು ನಾನೇನು ತಲೆ ಕೆಡಿಸ್ಕೊಳ್ಳೋದು, ನಾನು ಹೋಗೋದೂ ಇಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ನಾನು ಏನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿನಿ, ಅದಕ್ಕೆ ಮುಂದೆ ಹೋಗ್ತಾ ಇದೆ. ಸರ್, ಈಗ ಜಂಜಿ ಅಂತ ಬಂದಾಗ ಈಗ ನಿಮ್ಮದು ಒಂದೊಂದ್ಸಲ ಏನಾಗುತ್ತೆ ರಾಜಕಾರಣ ವ್ಯವಸ್ಥೆ ಒಳಗೆ, ಇವತ್ತು ಸಹ ಯೂತ್ಸ್ ಎಲ್ಲ ನಿಮ್ಮ ಕಡೆ ಇದ್ದಾರೆ, ರಕ್ತದಿಂದ ಸಹಿ ಮಾಡಿ ನಮ್ಮ ಗದಗ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಪಾಪ ಅಂಗವಿಕಲರು, ಮಹಿಳೆಯರು, ವೃದ್ಧರು ಹೋಗಿ ಸೈಕಲ್ ಮ್ಯಾಗ ಎಲ್ಲೆಲ್ಲೋ ಹೊತ್ಕೊಂಡು ಬಂದು ಈಗ ಮಧ್ಯಮ ವರ್ಗದವರು 400-500 ರೂಪಾಯಿ ಕೊಟ್ಟು ಟ್ಯಾಂಕ್ ಹಾಕ್ಸ್ಬೇಕು ನೀರಿನ. ಆ ಟ್ಯಾಂಕ್ ಫುಲ್ ಬಂದಾಗ ಹಾಕೊಳಕ್ಕೆ ಇರೋದಿಲ್ಲ, ಇದು ಸಮಸ್ಯೆ. ಇದೆಲ್ಲ ಗಮನಕ್ಕೆ ಇಟ್ಕೊಂಡು ನೀವು ಮಾಡಿದ್ದೀರಿ. ಆದರೆ ಇವತ್ತು 2013 18 ಆ ಸಂದರ್ಭದೊಳಗೆ 24/7 ಬಂತು. ಈಗ ನೀವು ವಿರೋಧ ಮಾಡೋದು ಅಥವಾ ನೀವು ಅಭಿವೃದ್ಧಿ ಚಿಂತನೆ ಮಾಡೋದಾದ್ರೆ ಅವರು ನಮ್ಮ ಆ ಭಾಗದ ವ್ಯವಸ್ಥೆಯಲ್ಲಿ ನೀವು ಫ್ರಮ್ ಸ್ಟಾರ್ಟ್ ವಿರೋಧ ಮಾಡ್ಬೇಕಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಬೇಕಲ್ಲ. ನಾನು ಇವತ್ತಷ್ಟೇ ವಿರೋಧ ಮಾಡ್ತಾ ಇಲ್ಲ. ಪ್ರತಿ 3 ಸಲ ಚುನಾವಣೆ ನಿಂತಾಗೂ ನಾನು 3 ಬಾರಿನೂ 3 ವರ್ಷ ಗ್ಯಾಪ್ ಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ನೋಡೋಣ ಮಾಡ್ತಾರ ಇಲ್ಲ. ನಾವು ಒಂದು ಟೈಮ್ ಅನ್ನೋದು ಕೊಡ್ಬೇಕು. ಹರೀಶ್ ಅವ್ರು ಬಂದ್ಮೇಲೆ ನಾವು ದಿವಸ ಹೇಳೋದಲ್ಲ, ಅಟ್ಲೀಸ್ಟ್ ಅವ್ರ ಜವಾಬ್ದಾರಿ ಜನರಿಗಾರ ಗೊತ್ತಾಗ್ಬೇಕಾ. ಇಷ್ಟು ಸಲ ಆಯ್ಕೆ ಮಾಡಿದ್ರು ಅವ್ರ ಜವಾಬ್ದಾರಿ ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತೇಳಿ ನೋಡಿ. ಈ ವ್ಯವಸ್ಥೆ ಒಳಗೆ ನಾನು ಪ್ರತಿನಿತ್ಯ ವಿರೋಧ ಮಾಡೋದು ಅದೇನು ಅದು ತೀರಾ ಇದು ಆಯ್ತು. ಇವತ್ತು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಅವತ್ತೂ ನಾನು ವಿರೋಧ ಮಾಡಿದ್ದೀನಿ, 2018ರಾಗೂ ನಾನು ವಿರೋಧ ಮಾಡಿದ್ದೀನಿ, 2023 ಆದ್ಮೇಲೂ ಇವತ್ತು ಬಂದು ವಿರೋಧ ಮಾಡ್ತಾ ಇದ್ದೀನಿ. ವಿರೋಧ ಯಾಕೆ ಮಾಡ್ತೇನೆ ಅಂದರೆ ಜನ ನಿಮ್ಮನ್ನು ಆಶೀರ್ವಾದ ಮಾಡಿದ ಮೇಲೂ ಕೂಡ ಆ ಆಶೀರ್ವಾದಕ್ಕೆ ನಿಮ್ಗೆ ಬೆಲೆ ಇಲ್ವಾ. 24/7 ಅಂದ್ರೆ 24/7 ದುಡ್ಡು ಕೊಟ್ಟವ್ರೆ ಹಿಂದಿನ ಸರ್ಕಾರ, ಆದರೂ ಕೂಡ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಅದು ಇಷ್ಟು ಇನ್ನೂ ಅದಕ್ಕೆ ಸರಿ ಆಗ್ಬೇಕಂದ್ರೆ ನೀರಿಗೆ 96 ಕೋಟಿ ರೂಪಾಯಿ ಬೇಕಾಗಿದೆ. ಈ ಬೊಮ್ಮಾಯಿ ಕೊಟ್ಟಿದ್ದು ಅಂದ್ರೆ ನಿಮ್ಮ ಉದ್ದೇಶ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಲ್ಲಿ. ಯುಜಿಡಿ ಇಲ್ಲ, 187 ಕೋಟಿ ಲೋಕಾಯುಕ್ತವರೆಗೆ ಇದೆ, ಸಂಪೂರ್ಣವಾಗಿ ಮುಚ್ಚಿ ಹಾಕ್ಬಿಟ್ಟ. ಪ್ರತಿಯೊಂದು ನಿನ್ನೆ ಲೋಕಾಯುಕ್ತರು ಬಂದಂಥ ಸಂದರ್ಭದಲ್ಲಿ ಭೀಷ್ಮಿಕೆರೆಯಲ್ಲಿ ಏನು ಯಾವ ರೀತಿ ಗಟರ್ ನೀರು ಹೋಗ್ತಾ ಇದೆ. ಇವತ್ತು ದೀಸ್ ಆರ್ ಆಲ್ ಬೇಸಿಕ್ ಥಿಂಗ್ಸ್. ಜನ ನಮ್ಗೆ ನಾವು ಒಂದೇ ಸಲ ಸ್ವರ್ಗನ ಸೃಷ್ಟಿ ಮಾಡಿ ಗದಗಿಗೆ ತಂದುಕೊಡಂತ ಯಾರೂ ಹೇಳಿಲ್ಲ. ಬೇಸಿಕ್ ನೀಡ್ಸ್. ನಾವು ಇವತ್ತು ಕೂಡ ಇವತ್ತು ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ. ನೀರಿಗೆ ಭಿಕ್ಷೆ, ಏನು ಭಿಕ್ಷೆ ಮಾಡಿದ್ರು ಇಲ್ಲ, ನಿಮ್ಗೆ ಓಟ್ ಹಾಕಿದ್ರು ಇಲ್ಲ, ನಿಮ್ಗೆ ಹೊತ್ಕೊಂಡು ಮೆರೆದ್ರು ಇಲ್ಲ. ಸೊ ಅವತ್ತು ಕೊನೆಯದಾಗಿ ನಾವು ರಕ್ತದಿಂದ ಸುಮಾರು ಇವತ್ತಿನವರೆಗೂ 12,000 ಪ್ಲಸ್ ಇವತ್ತು ಏನು ಸಿಗ್ನೇಚರ್ಸ್ ಆಗಿವೆ, ಒಂದು 20,000 ಕೊಟ್ಟು ಇದು ಎರಡೂ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡು ಬರ್ತೀವಿ. ಖಂಡಿತವಾಗ್ಲೂ ನನಗೊಂದು ವಿಶ್ವಾಸ ಏನಿದೆ ಅಂದರೆ, ಖಂಡಿತವಾಗ್ಲೂ ಈ ಬಾರಿ ಏನದು ಬ್ಯಾಲೆನ್ಸ್ ಅಮೌಂಟ್ ಬೇಕಾಗಿದೆ, ಕುಡಿ ನೀರು ಸರಳವಾಗಿ ಗದಗ ಬೆಟಗೇರಿ ಮಹಿಳೆಯರಿಗೆ ಬರಬೇಕು. ಜೊತೆಗೆ ನಮ್ಮ ಕೇಂದ್ರ ಸರ್ಕಾರಕ್ಕೂ ಸಾಕಷ್ಟು ಬಾರಿ ಅದನ್ನು ಮನವಿನೂ ಕೂಡ ಮಾಡಿದ್ವಿ, ಹಿರಿಯರ ಜೊತೆಗೆ ಚರ್ಚೆನೂ ಮಾಡಿದಾಗ ಗದಗ ಪರಿಸರದಲ್ಲಿ ಒಂದು ಸಾಫ್ಟ್ ಬೇಸ್ಡ್ ಇಂಡಸ್ಟ್ರಿ ಅಟ್ಲೀಸ್ಟ್ ಒಂದು 4-5 ಸಾವಿರ ಉದ್ಯೋಗ ಸೃಷ್ಟಿ ಆಗಬೇಕು, ಜೊತೆಗೆ ಸಬ್ ಇಂಡಸ್ಟ್ರಿಗಳಾಗಬೇಕು ಅಂತಕ್ಕಂಥದ್ದಿದೆ. ಈ ಬಾರಿ ಕೇಂದ್ರ ಸರ್ಕಾರ ಅದ್ರ ಜೊತೆಗೆ ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಕುಮಾರಸ್ವಾಮಿ ಇರೋದ್ರಿಂದ ಅಟ್ಲೀಸ್ಟ್ ಅಲ್ಲಿ ಕಪ್ಪದ ಗುಡ್ಡ ಭಾಗದಾಗ ಏನು ಯರ್ಲಾಪುರ ತಿಮ್ಮೂರು ಟ್ರೈ ಏರಿಯಾಗಳಿದಾವಲ್ಲ, ಅಲ್ಲಿ ಆಯುರ್ವೇದಿಕ್ ಬೇಸ್ಡ್ ಒಂದು ಆಯುರ್ವೇದಿಕ್ ಕ್ಲಸ್ಟರ್ ಅಂತ ಆದರೆ ಆಯುರ್ವೇದಿಕ್ ಬೇಸ್ಡ್ ಇಂಡಸ್ಟ್ರಿಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಅವಾಗ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಬೆಟಗೇರಿ ಕೈಮಗ್ಗದಲ್ಲಿ ನಾವು ಹೇಳ್ತೇವೆ, ಬೆಟಗೇರಿ ಸೀರೆ ಹಂಗೆ ಇಳ್ಕಲ್ ಸೀರೆ ತಯಾರಾಗೋದೇ, ಬಟ್ ಆ ಸಿಲ್ಕ್ ಇದನ್ನೇ ಆಗಿಲ್ಲ ಇನ್ನೂವರೆಗೂ. ಪಾರ್ಕ್ ಅಂಥವು ಏನಾದ್ರು ತೊಗೊಂಡು ಬರ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಅದೆಲ್ಲ ಯುವಕರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಏನು ಜಂಜಿ ಅಂತ ನೀವು ಹೇಳ್ತಿರಲಿಲ್ಲ, ಅದೇ ಯುವಕರ ಬಗ್ಗೆ ಧ್ವನಿಯಾಗಿ
ಅವ್ರು ಎಲ್ಲೋ ಒಂದು ನನ್ನ ಮೇಲೆ ಭರವಸೆ ಇಟ್ಕೊಂಡು ಇದು ಪ್ರಯತ್ನಕ್ಕೆ ನನ್ನನ್ನು ಒಂದು ಸಾರಥಿ ಅಂತ ಮಾಡಿದಾಗ ಆ ಪ್ರಯತ್ನ ಕೈ ಹಾಕಿದ್ರು. ಖಂಡಿತವಾಗ್ಲೂ ಈ ಬಾರಿ ಅಧಿಕಾರ ಬರುತ್ತೋ ಬಿಡುತ್ತೋ, ನಮ್ಮ ಹತ್ರ ಇವತ್ತು ಅಧಿಕಾರ ಇಲ್ಲ, ನಾನು MLA ಅಲ್ಲ, ಆದರೂ ಕೂಡ ಈ ರಕ್ತದ ಏನು ಚಳುವಳಿ, ರಕ್ತದ ಸಿಗ್ನೇಚರ್ ಏನು ಪ್ರಾರಂಭ ಮಾಡಿದ್ರೆ ಸ್ವಯಂ ಪ್ರೇರಿತವಾಗಿ ಖಂಡಿತವಾಗ್ಲೂ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ, ರಿಸಲ್ಟ್ ಬರುತ್ತೆ. ಓಕೆ, ಈಗ ನಿಮ್ಮ ಜಡ್ಜಿನ ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ ಯಾರು ವಿರೋಧ ಮೋಹನ್ ಭಾಗವತ್ ಅವರು ಅದನ್ನ ಸ್ವಾಗತ ಮಾಡಿದ್ದಾರೆ. ನೀವು ತಪ್ಪು ಅರ್ಥ ಮಾಡ್ಕೊಂಡು ನೀವು ತಿಳ್ಕೊಬೇಕ್ರಿ. ಜೆನ್ಜಿ ಅಂದ್ರೆ ಏನು? 2012 ನಂತರ ಹುಟ್ಟಿದಂತ ಯುವಕರು, ದೇ ಆರ್ ಕಾಲ್ಡ್ ಜೆನ್ಜಿ. ಅವರಲ್ಲಿ ಒಂದು ಹೊಸ ವಾಟ್ ಇಸ್ ಮೀನ್ ಬೈ ಜೆನ್ಜಿ ಅಂತ ಏನಿದು? ವೆರಿ ಮಚ್ ಅಡ್ವಾನ್ಸ್ಡ್. ಅವ್ರ ಥಿಂಕಿಂಗ್ ಆಗಿರ್ಬೋದು, ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರಾಕ್ಷನ್ ಆಗಿರ್ಬೋದು. ಅವ್ರು ಇವತ್ತು ಮೊದಲಿನ ಕಾಲ, ನಮ್ಮ ಕಾಲದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪೇಪರ್ ಓದಿ ನ್ಯೂಸ್ ತಿಳ್ಕೊಬೇಕಾಗಿದೆ. ಇವತ್ತು ಅಮೇರಿಕದಾಗ ಏನು ನಡೀತಾ ಇದೆ, ಇನ್ನೊಂದು ರಷ್ಯಾದಾಗ ಏನು ನಡೀತಾ ಇದೆ, ಬೇರೆ ಎಲ್ಲಿ ಹೋದ್ರು ಯಾವ ಭಾಗದಲ್ಲಿ ಏನು ನಡೀತಾ ಇದೆ, ತಮಿಳ್ನಾಡು ಡೆವಲಪ್ಮೆಂಟ್ ಏನು, ಗುಜರಾತ್ ಡೆವಲಪ್ಮೆಂಟ್ ಏನು, ನನ್ನ ಪಕ್ಕದ ಹುಬ್ಬಳ್ಳಿ ಏನು, ನಮ್ಮ ರಾಯರೆಡ್ಡಿ ಅವ್ರ ಕ್ಷೇತ್ರ ಪಕ್ಕದ ಹೊಸ ಉಸ್ತುವಾರಿ ಸಚಿವರ ಕ್ಷೇತ್ರದಾಗ ಏನು ಡೆವಲಪ್ಮೆಂಟ್ ಇದೆ, ಅಲ್ಲಿ ಎಷ್ಟು ದಿವಸಕ್ಕೊಮ್ಮೆ ನೀರು ಬರುತ್ತೆ, ಇಲ್ಲಿ ಎಷ್ಟು ದಿವಸ ಜಸ್ಟ್ ಒಂದು ನೋಡಿದ್ರೆ ಇವತ್ತು AI ಜನರೇಷನ್ ಗೂಗಲ್ ಅಲ್ಲಿ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಂಡ್ ದೇ ಆರ್ ಎಕ್ಸ್ಪರ್ಟ್ ಇನ್ ದಟ್. ನಮ್ಮ ಕಾಲದಾಗ ಇರಲಿಲ್ಲ, ನಾವಿನ್ನ ಕೆಲವೊಂದು ಸರ್ಚ್ ಮಾಡ್ಬೇಕಂದ್ರೆ ಹುಡುಕಾಡ್ತೀವಿ, ಆರ್ ನಾಟ್ ಸೋ ಫಾಸ್ಟ್. ಇವತ್ತಿನ ಜನರೇಷನ್ ಥಿಂಕಿಂಗ್ ಆ ಥರ ಇದೆ. ಸೊ ಅವ್ರು ಅನ್ಕೊಂತಾರೆ ಇಲ್ಲಿ ಪಕ್ಕಕ್ಕೆ ಯಲಬುರ್ಗಾದಾಗ ಹೆಂಗೈತಿ ಗದಗನಾಗ ಯಾಕೆ ಹಿಂಗಿಲ್ಲ, ಹುಬ್ಬಳ್ಳಿಯಾಗ ಹೆಂಗೈತಿ ಇಲ್ಲಿ ಯಾಕೆ ಹಿಂಗಿಲ್ಲ, ಶಿಗ್ಗಾವಾಗ ಹಂಗೈತಿ ಇಲ್ಲಿ ಯಾಕೆ ಹಿಂಗಿಲ್ಲ. ಸೊ ಜವಾಬ್ದಾರಿಗಳನ್ನ ಅವ್ರ ಅರಿವನ್ನ ಇವತ್ತೇನೋ ಪೇಪರ್ ನೋಡಿದ್ರೆ 100 ದಿವಸದಾಗ ನಾನೆಲ್ಲ ಗದಗ ಅಭಿವೃದ್ಧಿ ಮಾದರಿ ಮಾಡ್ತೀನಿ ಅಂತ. ನಿಮ್ಗೆ ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟು. ಆದ್ರೂ ನಾವು ಸುಮ್ಮನೆ ಜನ ಸುಮ್ಮನಿದಾರಲ್ಲ. ಅಲ್ಲ, ಜನ ಪಾಪ ಯಾರಿಗೂ ಟೈಮ್ ಇಲ್ಲ, ಮುಗ್ದಿರ್ತಾರ. ಗದಗಿನ ಜನ ಬಹಳಷ್ಟು ಮುಗ್ದರು, ಇನ್ಕ್ಲೂಡಿಂಗ್ ನಾನು ಹೇಳ್ತೇನಲ್ಲ, ನೀವು ಹೇಳಿದ್ರೆ 3.5 ವರ್ಷ ಬರೋದು ನನ್ನ ಬೈದರು ಪಾಪ. ಅವ್ರು ಬಂದ್ರೆ ಅಷ್ಟೇ ಪ್ರೀತಿಯಿಂದ ಹಾಕ್ಕೊಂತಾರೆ. ಹಿಂದೆ ಯಾರೋ ಒಂದು 4 ಮಂದಿ ಬೈಬೋದು. ಅಂದ್ರೆ ಜನ ಅಷ್ಟು ಮುಗ್ದಿರದ, ಗದಗಿನ ಜನತೆ ಅಷ್ಟು ಮುಗ್ದಿದೆ. ಸೊ ಅದನ್ನ ನಾವು ತಿಳ್ಕೊಬೇಕು. ಎಷ್ಟು ಜನಕ್ಕೆ ನಾವು ಮನೆ ಕೊಟ್ವಿ, ಎಷ್ಟು ಜನಕ್ಕೆ ನಾವು ಮನೆ ಕೊಟ್ವಿ. ಏನು ಗದಗ ಏನು ಭಾರಿ ದೊಡ್ಡದೇನಿಲ್ಲ, ಒಂದು 30 ಹಳ್ಳಿ 35 ವಾರ್ಡ್. ನೀವು UGD, ನಿಮ್ಮ ಕುಡಿಯ ನೀರು, ಬೇಸಿಕ್ ರೋಡ್ ಇಷ್ಟು ಮಾಡಿಬಿಟ್ರೆ ಎವ್ರಿ ಡೇ ಜನ ನಿಮ್ಮ ಫೋಟೋ ಕೈ ಹೋಗುದು, ನಿಮ್ಮ ಓಡ್ಕೊಂತ ಓಡಾಡ್ತಾರೆ. ಇಷ್ಟು ದಿವಸ ಇರ್ಲಾರ್ದು ಈಗ ಯಾಕೆ ಬಂದು 100 ದಿವಸಕ್ಕೆ ಮಾಡ್ತೀನಂತ ಅಷ್ಟು ಹೇಳೋಲ್ಲ. ನಾನು ಸ್ವಾಗತ ಮಾಡ್ತೀನಿ ಅವ್ರಿಗೆ, ನಾನು ಇದನ್ನ ಮಾಡಕತ್ತಿಲ್ಲ, ಸ್ವಾಗತ ಮಾಡ್ತೀನಿ. 100 ದಿವಸ ಅಲ್ಲ, ಇನ್ನೂ 1 ವರ್ಷ ಟೈಮ್. ಈಗ ನೋಡ್ರಿ, ಆಡಳಿತವನ್ನು ಎಚ್ಚರಿಕೆ ಕೊಡುವಂಥದ್ದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲೋ ಫೇಲ್ಯೂರ್ ಅದ ಆಡಳಿತ ವ್ಯವಸ್ಥೆ. ಮತ್ತೆ ನಮ್ಮನ್ನು ಆಳುವವರು ಅಥವಾ ನಮ್ಮ ಜನಪ್ರತಿನಿಧಿಗಳು ಎಲ್ಲೋ ಒಂದು ಕಡೆ ಕಡೆಗಣಿಸಿದಾಗ ಪ್ರತಿಪಕ್ಷ ಚಾಟಿ ಬೀಸಬೇಕು. ನಿಮ್ಮ ಗದಗ ಜಿಲ್ಲಾದಾಗ, ಗದಗ ನಗರದಾಗ ಬಿಜೆಪಿ ಏನು ಮಾಡ್ತಾ ಇದೆ, ನಿದ್ದೆಯಲ್ಲಿದೆ ಅಂತ. ಅವ್ರು ಏನಪ್ಪ ಇದು ಅವ್ರಿಗೆ ಬುದ್ಧಿಲ್ವಾ? ಈ 3.5 ವರ್ಷ ಆಯ್ತು ಹಿಂಗೆ ಇವ್ರು ಏನೂ ಮಾಡಿಲ್ಲ, 50 ವರ್ಷ ಆಯ್ತು ಏನೂ ಮಾಡಿಲ್ಲ. ಏನಿದು ಅಂದ್ರೆ ಏನು ಅಡ್ಜಸ್ಟ್ಮೆಂಟ್ ಇದೆನೋ, ಹೊಂದಾಣಿಕೆ ರಾಜಕಾರಣ ಇದೆನೋ, ಅಥವಾ ನಿಮ್ಮಂಥವ್ರು ಬರಬೇಕು, ನೀವು ಬಂದ್ರು ವಿರೋಧ ಮಾಡ್ತಾರೆ, ಅಥವಾ ನೀವು ಬಂದ್ರು, ಅಥವಾ ಜನ ಏನಾಗಿತ್ತು ಗೊತ್ತಾ, ಕನ್ಫ್ಯೂಸ್ ಆಗ್ಯಾರ. ಏನಿದು, ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಅಲ್ಲ, ಇದರ ಕನ್ಫ್ಯೂಷನ್ ಆಗೋ ಪ್ರಶ್ನೆ ಬರೋದಿಲ್ಲ. ಅಲ್ಲ ಸರ್, ಯಾರು ಕೇಳಬೇಕು? ನೀವಿಲ್ಲ, ಬಿಜೆಪಿ ಅವರು ಅಲ್ಲಿ ವಿರೋಧ ಪಕ್ಷ ವ್ಯವಸ್ಥೆ. ನಾನು ಫಿಸಿಕಲಿ ಅಲ್ಲಿ ಇಲ್ಲದೆ ಇರ್ಬೋದು. ಹೌದು, ನನ್ನ ಸಂಪರ್ಕದಲ್ಲಿ ಬಹಳಷ್ಟು ಜನ ಇದ್ದಾರೆ, ಪಬ್ಲಿಕ್ ಮಾತಾಡ್ತಾರೆ, ಯಾರು ಫೋನ್ ಮಾಡಿದ್ರು ತೆಗಿತೀನಿ, ಕಡಿತೀನಿ, ಬಿಸಿ ಇದ್ನಂದ್ರೆ ವಾಪಸ್ ಮಾಡ್ತೀನಿ, ಇಲ್ಲ ಮೆಸೇಜ್ ಮಾಡ್ತಾರೆ. ನನ್ನ ಕೈಲಾದಷ್ಟು ಏನು ಅವ್ರಿಗೆ ಸಾಧ್ಯ ಐತೆ ಅದು ಮಾಡ್ತಕ್ಕಂಥದ್ದು ನಾನು ಪ್ರಾಮಾಣಿಕ. ನನ್ನ ಹತ್ರ ಅಧಿಕಾರ ಇಲ್ಲ, ಕ್ಲಿಯರ್ ಆಗಿರುತ್ತೆ, ನನ್ನ ಹತ್ರ ಅಧಿಕಾರ ಇಲ್ಲ. ಆಮೇಲೆ ಅಲ್ಲಿ ವಿರೋಧ ಮಾಡೋರು, ಪಾರ್ಟಿ ಕೊಟ್ಟಂತ ಕಾರ್ಯಕ್ರಮಗಳನ್ನ ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಅಲ್ಲಿ ಮಾಡ್ತಾರೆ. ಅದು ಸ್ವಾಭಾವಿಕವಾಗಿ ಯಾವತ್ತೂ ಕೂಡ ಒಂದು ರಾಜಕೀಯ ಪಕ್ಷ 3 ವರ್ಷ ಆದ್ಮೇಲೆ ಆಕ್ಟಿವ್ ಆಗ್ತಾರೆ ರಾಜಕೀಯ ಪಕ್ಷ. ನೀವೆಲ್ಲರೂ ತಗೊಳ್ಳಿ, ಈ ದೇಶದಾಗ ತಗೊಳ್ಳಿ, ಚುನಾವಣೆ ಇನ್ನೊಂದು 2 ವರ್ಷ ಐತೆ ಅಂದಾಗ ಅವತ್ತಿಂದ ಅವ್ರ ಕಾರ್ಯಕ್ರಮ ಜೋರಾಗ್ತಾವ. ಹಿಂಗಾಗಿ ನೀವೇನು ಆಕ್ಟಿವ್ ಇಲ್ಲ ಅಂತ ಅನ್ಬೇಡ್ರಿ. ಅಲ್ಲಿ ಹೈಯೆಸ್ಟ್ ಮೆಂಬರ್ಸ್ ಇದ್ದಾರೆ, 75,000 ಓಟು ನಮ್ಗೆ 2 ಎಲೆಕ್ಷನ್ ಕೊಟ್ಟಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಅಲ್ಲೇನು ಆಕ್ಟಿವ್ ಇಲ್ಲ ಅಂತಕ್ಕಂಥದ್ದು ಏನು ಇಲ್ಲ. ಆದರೆ ಯಾರು ನಿಲ್ಬೇಕಂತಾರೆ, ಯಾರು ನೆಕ್ಸ್ಟ್ ಮುಂದೆ ಚುನಾವಣೆ ಎದುರಿಸ್ಬೇಕಂತಾರೆ, ಅವ್ರು ಇನ್ನೂ ಅಗ್ರೆಸಿವ್ ಆಗಿ ಹೋದ್ರೆ ಒಳ್ಳೇದು ಅಂತ ಹೇಳಿ ನಮ್ದು. ಅಲ್ಲಿ ಇನ್ನೊಂದು ಎಲ್ಲ ಬಿಜೆಪಿ ಅಂತಾರೆ. ಈಗ ನೀವು ಜಂಜಿ ಮಾಡಿದ್ರಿ, ಇದ್ರ ಇನ್ನೊಂದು ಹೆಸರು ಹೇಳ್ತಾರೆ, ನಿಮ್ಗೆ ಅದು ಗಮನಕ್ಕೆ ಬಂದೈತೆ ಇಲ್ಲ ಗೊತ್ತಿಲ್ಲ, ಇದು AJP ಅಂತ.
ಅನಿಲ್ ಜನತಾ ಪಕ್ಷ, ಅನಿಲ್ ಜನತಾ ಪಾರ್ಟಿ, ಬಿಜೆಪಿ ಭಾರತೀಯ ಜನತಾ ಪಾರ್ಟಿ, ಇದು ಅನಿಲ್ ಜನತಾ ಪಾರ್ಟಿ. ಅವ್ರು ಏನಾರ ಅನ್ಕೋ, ನಾನು ಅದನ್ನ ಹೇಳಿದ್ನಲ್ಲ, ನನ್ನ ಉದ್ದೇಶ ವೆರಿ ಕ್ಲಿಯರ್ ಇದೆ, ನಾನು ಬಹಳ ಕ್ಲಾರಿಟಿ ಇದೆ. ನಾನು ಸುಮ್ಮನೆ ಕನ್ಫ್ಯೂಸ್ ಮಾಡೋದು ಇನ್ನೊಂದಿಲ್ಲ. ಐ ಆಮ್ ವೆರಿ ಕ್ಲಿಯರ್. ನನ್ನ ಉದ್ದೇಶ ಅಷ್ಟೇ, ನನ್ನ ಒಂದು ಬರಗಾಲ ಅಂತ ಡಿಕ್ಲೇರ್ ಆಗಬೇಕು. ಈಗಾಗಲೇ ಜಾರವಾಡಿ ಯತ್ನಾಳ್ ಅವ್ರು ತಂದೀವಿ ನಾವು, ನಮಗೆ ಆತ್ಮ ತೃಪ್ತಿ. ಗದಗಿಗೆ ಒಂದು ಪರ್ಮನೆಂಟ್ ವಾಟರ್ ಸೊಲ್ಯೂಷನ್, ಡ್ರಿಂಕಿಂಗ್ ವಾಟರ್ ಸೊಲ್ಯೂಷನ್, ಎಂಪ್ಲಾಯ್ಮೆಂಟ್ ಇಷ್ಟು ಮಾಡಿಬಿಟ್ರೆ ನಮ್ಗೆ ಸಾಕು, ನಮ್ಮ ತೃಪ್ತಿ. ಜನ 75,000 ಓಟ್ ಕೊಟ್ಟವ್ರಿಗೆ ನನ್ನ ಸೇವೆ ನಾವು ಮಾಡೇನಿ, ನನಗೇನು ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದು ನನಗೆ ಹೆಮ್ಮೆ ಇದೆ. ಅವ್ರು ಏನಾರ ಅಂದ್ಕೊಳ್ಳಿ, ಆ ಜನತಾ ಪಾರ್ಟಿಯವರನ್ನು, ಈ ಜನತಾ ಪಾರ್ಟಿ, ಪ್ರಾಮಾಣಿಕವಾಗಿ ನಾನೇನಿದ್ರೆ ನನ್ನ ಆತ್ಮಕ್ಕೆ ಗೊತ್ತಿದೆ. ಜನ ಚರ್ಚೆ ಮಾಡ್ತಾ ಇದ್ರಲ್ಲ, ಎವ್ರಿ ಡೇ ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಲ್ಲ, ನಾನು ಕೆಲವರು ಖುಷಿ ಸಿಗುತ್ತೆ. ಈಗ ಬಿಜೆಪಿಯಲ್ಲಿ ಇದ್ದೀರಿ, ಒಂದ್ಸಲ ರಾಜೀನಾಮೆ ಕೊಡ್ತೀರಿ, ಒಂದ್ಸಲ ದೂರ ಹೋಗ್ತೀರಿ. ನಿಮ್ ರಾಜೀನಾಮೆ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ನಿಮ್ಮನ್ನ ಅವ್ರು ಬಿಟ್ಕೊಡೋದಿಲ್ಲ. ಪದೇ ರಾಜೀನಾಮೆ ಕೊಟ್ಟಿಲ್ಲ, ಒಂದ್ಸಲ ಕೊಟ್ಟಿಲ್ಲ. ನಾನು ಮಂದಿರ ನಿರ್ಮಾಣ ಕೈಯಲ್ಲಿ ನಾನು ಹೋಗ್ಬೇಕಂತಿದ್ದೆ, ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ರಾಜೀನಾಮೆ ಯಾಕೆ ಕೊಟ್ಟೆ? ಹೆಚ್ಚು ಕೆಲಸ ನಾನು ಟೈಮ್ ಕೊಡೋಕ್ಕಾಗಲ್ಲ ಕೊಟ್ಟೆ. ಬೇಡ, ನೀನು ಇರ್ಬೇಕು ಪಾರ್ಟಿಗೆ, ನೀನು ಅಪ್ಲಿಕೇಶನ್ ಇರಬೇಕು ಅಂತ ಹೇಳಿ ಬೊಮ್ಮಾಯಿ ಚುನಾವಣೆ ಮಾಡಿ ಅವತ್ತು ಹೇಳಿದೆ. ಅದಾದ ನಂತರ ತಮ್ಮಲ್ಲೇನೆ ನಾನು ಹೇಳಿದ್ದೀನಿ, ಕಾರ್ಯಕರ್ತರು ಚುನಾವಣೆ ನಾಳೆ ZP, TP, ಗ್ರಾಮ ಪಂಚಾಯತಿ ಮತ್ತೆ ನಗರಸಭೆ ಬಂದ್ರು ಕೂಡ ಆ ಕಾರ್ಯಕರ್ತರ ಪರವಾಗಿ ನಾನು ಇದ್ದೇ. ಆಯ್ತು, ಈಗ ಬಿಜೆಪಿ ನೀವು ನಗರಸಭೆ ಕಳ್ಕೊಂಡ್ರಲ್ಲ, ಏನಿದೆ ಎರಡನೇ ಅದು ಯಾವ ರೀತಿ ಕುತಂತ್ರ ನಡೆದೈತೆ ಅಂತ ನಮ್ಗೆ ಗೊತ್ತಿರ್ತದೆ. ಏನ್ ಕುತಂತ್ರ? ನಿಮಗೆ ತಂತ್ರ ಮಾಡೋದು ಗೊತ್ತಿಲ್ಲ, ನಿಮಗೆ ಕುತಂತ್ರ ಮಾಡೋದು ಬರೀ ಕುತಂತ್ರ. ನಾನು ಕುತಂತ್ರ ಗೊತ್ತಿದ್ರೆ ನಾ 3ನೇ ಸಲ MLA ಇರ್ತೀನಿ. ನಾ ಪ್ಲೇನ್ ಅದೇ, ನನ್ಗೆ ಗೊತ್ತಿಲ್ಲ. ನಾ ಕೈ ಮುಗಿದೊಂದ ಗೊತ್ತಿಲ್ಲ, ಕುತಂತ್ರ ನನಗೆ ಗೊತ್ತಿಲ್ಲ. ಏನ್ ಮಾಡ್ತಾರೆ ಕುತಂತ್ರ? ನಗರಸಭೆಯನ್ನ ಒಬ್ಬ ಅಧಿಕಾರಿಯನ್ನ ಮಿಸ್ಯೂಸ್ ಮಾಡಿಕೊಂಡು ಡಿಸ್ಕ್ವಾಲಿಫೈ ಮಾಡೋದು ಎಷ್ಟು ಸರಿ? ಯಾವ್ದೋ ಆ ಚರ್ಚೆಗೆ ಹೋಗೋದು ಬೇಡ. ಅದ್ರ ಬೇಕಾದ್ರೆ ಇನ್ನೊಂದು, ಯಾರೋ ಒಬ್ಬ ಅಧಿಕಾರಿ ದುರುಪಯೋಗ ಪಡೆದುಕೊಂಡು ಡಿಸ್ಕ್ವಾಲಿಫಿಕೇಶನ್ ಮಾಡೋದು ಎಷ್ಟು ಸರಿ? ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತಾ. ಇವತ್ತು ನ್ಯಾಯಾಲಯನ ನೀವು ಒಪ್ಕೊಂತೀರಾ? ಟಾಪ್ ಮೋಸ್ಟ್ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಸ್ಟೇ ಆನ್ ದಟ್. ತಂಗಿದ್ದಾಗ ಅದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಯಾರು ಕೈವಾಡ ಏನೈತಿ, ಎದಕ್ಕೈತೆ ಅನ್ನೋದು ನಿಮ್ಗೆ ಗೊತ್ತೈತಿ. ಆ ಚರ್ಚೆಗೆ ಹೋಗೋದು ಬೇಡ, ಅದು ಆಗಿರೋ ವಿಷಯ. ನಮ್ದು ಏನೀಗ ನಮ್ಮ ಸಿಂಪಲ್ ಇಷ್ಟೇ, ನಮ್ಮ ಹೋರಾಟ ವೆರಿ ಕ್ಲಿಯರ್ ಇದೆ, ವೆರಿ ಸ್ಟ್ರೇಟ್ ಇದೆ. ನಮಗೆ ಬರಗಾಲ ಅಂತ ಡಿಕ್ಲೇರ್ ಆಗಲಿ, ಎರಡನೇದು ಎಂಪ್ಲಾಯ್ಮೆಂಟ್ ಜೊತೆಗೆ ಪರ್ಮನೆಂಟ್ ಇಷ್ಟು ಕೊಟ್ಬಿಟ್ರೆ ನಮ್ಮ ಒಂದು ಊರು ಉದ್ಧಾರ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಈ 3 ದೇಶದಲ್ಲಿ, ಜಗತ್ತಿನಲ್ಲಿ, ಸಾರಿ ರಾಜ್ಯದಲ್ಲೇ ಮಾದರಿ ಅಂತೇಳಿ ಬೇಕಾಗಿಲ್ಲ. ಆಟೋಮೆಟಿಕ್ಲಿ ಬೆಳೀತಕ್ಕಂಥದ್ದು ಹಾಗೆ ಆಗುತ್ತೆ. ಅದನ್ನ ಮಾಡಕ್ಕೆ ಇಷ್ಟು ವರ್ಷ ನೀವು ತಗೊಂಡ್ರಲ್ಲ, ಅದು ದುಃಖ ಆಗುತ್ತೆ. ಆದರೂ ಕೂಡ ಇವತ್ತು ಹೇಳಿದ್ರಿ, ನಿಮ್ಗೆ ಸ್ವಾಗತ. ಎಸ್, ನಿಮ್ಗೆ ಪ್ರಾಂಚಲವಾದಂತ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾಂಚಲವಾಗಿ ಹೇಳ್ಬೇಕು, ಸತ್ಯ ಹೇಳ್ಬೇಕಂದ್ರೆ. ಈಗ ರಾಜಕಾರಣಕ್ಕೆ ನೀವು ಬರ್ತೀರಿ, ಇದ್ದೀರಿ, ಮುಂದೆ ಬರ್ತೀರಿ. ಒಮ್ಮೆ ಅಂದ್ರೆ ಜನಕ್ಕೆ ಏನಾಗುತ್ತೆ ಗೊತ್ತಾ? ಈಗ ನಿಮ್ಮ ಬಗ್ಗೆ ಅಲ್ಲಿ ಅಪೇಕ್ಷೆ ಅದ, ಪಕ್ಷನೂ ಅಪೇಕ್ಷೆ ಪಡುತ್ತಾ, ಜನನೂ ಅಪೇಕ್ಷೆ ಪಡುತ್ತಾ, ನಿಮ್ಗೆ ಆಕರ್ಷಣೆನೂ ಅದ. ಓಕೆ, ಅದನ್ನ ನಾವು ಒಪ್ಕೊಳ್ಳೋಣ, ಯಾಕಂದ್ರೆ ಯಾರು ತಿರಸ್ಕಾರ ಮಾಡಕ್ ಬರುದಿಲ್ಲ, ನಾವು ನಿಮ್ಮನ್ನ ಅದನ್ನ ಪುರಸ್ಕರಿಸಲೇಬೇಕು. ಆದ್ರೆ ನೀವು ಕನ್ಫ್ಯೂಸ್ ಮಾಡ್ತಿರಲ್ಲ ಜನರನ್ನ, ನಾ ಬರಂಗಿಲ್ಲ, ನಾನು ಇಲ್ಲಂಗಿಲ್ಲ. ಕನ್ಫ್ಯೂಸ್ ಅಲ್ಲ. 2 ಚುನಾವಣೆ 3 ಚುನಾವಣೆ ಆಯ್ತು, ಸಾಕು ಅನ್ನಿಸ್ತು. ನಾನು ಬೇರೆ ಕಾರ್ಯಕ್ರಮ ಸಾಮಾಜಿಕವಾಗಿ ನಾನು ತೊಡಗಿಸ್ಬೇಕಂತ ಅದನ್ನ ಹೇಳಿದ್ದೀನಿ ಜನರಿಗೆ. ಇವತ್ತು ರಾಜಕಾರಣ ಆಗಲಿ, ಸಾಮಾಜಿಕ ಜೀವನ, ಸೋಷಿಯಲ್ ಲೈಫಿಗೆ ನಾನು ಬಂದ ಮೇಲೆ ಕೆಲವೊಂದು ನಿರ್ಧಾರಗಳು ನನ್ನ ಕೈಯಲ್ಲಿ ಇರೋದು. ಓಕೆ, ಹಂಗಂತೇಳಿ ನಾನು ಮತ್ತೆ ಅದಕ್ಕೆ ಬೇರೆ ಟ್ವಿಸ್ಟ್ ಮಾಡಬೇಡಿ. ಕೆಲವೊಂದು ನಿರ್ಧಾರಗಳು ನನ್ನ ಕೈಯಲ್ಲಿ ಇರೋದು. ನಾವು ಪಬ್ಲಿಕ್ಕಿಗೆ ಡೆಡಿಕೇಟ್ ಆಗಿರುತ್ತೆ, ಪಬ್ಲಿಕ್ ಏನು ಹೇಳ್ತಾರೆ ಕೇಳಬೇಕಂತಕ್ಕಂಥದ್ದು ಇರುತ್ತದೆ. ಅಲ್ಲ ಸರ್, ಏನಂದ್ರೆ MLA ಆಗ್ಬೇಕು ನನ್ನ ಮನಸ್ಸಿನಾಗ ಸಾಕು, ನನಗೇನಪ್ಪ ಈ ಹೋರಾಟದಿಂದಲೇ ಗದಿಗೆ ಇಷ್ಟು ಮುಕ್ತಿ ಸಿಕ್ಕರೆ ಸಾಕು, ನನಗೆ ನನ್ನ ಋಣ ಮುಗೀತು ಅಂತಕ್ಕಂಥದ್ದು ನನಗನ್ನಿಸ್ತದೆ. ಜನರ ಭಾವನೆ ಏನೈತೆ ನನಗೆ ಗೊತ್ತಿಲ್ಲ. ಜನ ನೀವು ಬೇಕಂತಾರ ಅಲ್ಲ, ಈಗ ಮಾತಾಡೋಣ, ಈಗ ಮಾತಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಈ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡೋಣ, ನೀವು ಕೈ ಜೋಡಿಸ್ಬೇಕು. ಅಲ್ಲ, 100% ಎಲ್ಲಾ ಪತ್ರಕರ್ತರಿಗೂ ತಮ್ಮ ಮೂಲಕ ಕೇಳ್ಕೊತೀರಿ. ಇವಾಗ ನೀವು ಒಬ್ಬರು ಪ್ರಜಾಪ್ರಭುತ್ವದ ಒಂದು ಅಂಗ, ಹಿಂಗಾಗಿ ಎಲ್ಲಾರು ಕೈ ಜೋಡಿಸಿದಾಗ ಮಾತ್ರ ಇದು ಮಾಡತ್ತೆ. ಆಮೇಲೆ ಸೋಷಿಯಲ್ ಕಾಸ್ ಇದೆ. ಇತ್ತೀಚೆಗೆ ನೀವು ಪತ್ರಿಕಾ ದಿನಾಚರಣೆ ಅಂಗವಾಗಿ ಲಕ್ಷ್ಮೇಶ್ವರದಲ್ಲಿ ಸ್ಮಶಾನ ಮಾಡಿದ್ರು. ಅಷ್ಟೇ ಜವಾಬ್ದಾರಿಯಿಂದ ನೀವು ಈ ಫೋರಮ್ ಅಲ್ಲಿ ನಮಗೆ ಸಲಹೆ ಕೊಡೋದ್ರ ಜೊತೆಗೆ ನಿಮ್ದು ಒಂದು ಹನಿ ರಕ್ತ, ಒತ್ತಾಯ ಅಲ್ಲ,
ಪ್ರೀತಿಯಿಂದ ಯುವಕರ ರಕ್ತ ತೆಗೆಯೋದಲ್ದ ನಮ್ದು ರಕ್ತ ತೆಗೆಯೋದು. ಆ ರಕ್ತದಿಂದ ನಿಮ್ಮ ಸೈಗೂ ಇನ್ನೂ ಸ್ವಲ್ಪ ತೂಕ ಬರ್ತೈತಿ, ಪತ್ರಕರ್ತರು ಇದನ್ನು ಮಾಡಿದ್ರು ಅಂತ ಹೇಳಿ. ಓಕೆ ಮಾಡು. ಹಂಗಾಗಿ ಅದ್ರ ಗಮನ ಸೆಳೆದು ನೀರು ಕೊಡ್ತಕ್ಕಂಥ ಕೆಲಸ ತರ್ತಕ್ಕಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ, ನೀವು ಕೈ ಜೋಡಿಸೋದು ಕೇಳ್ಬೋದು. ರಾಜಕಾರಣ ಇನ್ನೊಂದು ಅದು ನಮ್ಗೆ ಯಾರ ಕೈಯಾಗೂ ಇಲ್ಲ. ಅಲ್ಲ, ನಂದು ಒಂದು ಏನಂದ್ರೆ ಕೇಳೋದು, ಜಂಜಿ ಮೂಲಕ ಎಲ್ಲ ವಾರ್ಡ್ಗಳನ್ನ ಕ್ಯಾಪ್ಚರ್ ಮಾಡೋದು, ಯೂತ್ಸ್ ಕ್ಯಾಪ್ಚರ್ ಮಾಡೋದು, ಮತ್ತೊಂದು ಹೊಸ ಅಲೆ ಹುಟ್ಟಿಸೋದು, ಹೊಸ ಅಲೆ ಬೆಳೆಸೋದು, ಅವ್ರಿಗೊಂದು ಗೆಜ್ಜೆ ಕಟ್ಟೋದು, ಆ ಗೆಜ್ಜೆ ಒಳಗೆ ನಮ್ಮ ಹೆಜ್ಜೆ. ಆಯ್ತು, ಅದ್ರ ತಪ್ಪು ಏನು ಕಾಣಿಸಕತ್ತೈತಿ. ನಾನೇ ಕೇಳ್ತೀನಿ, ಪ್ರಾಮಾಣಿಕವಾಗಿ ನೀವು ಹೇಳಿ. ಈಗೇನು ನನ್ನ ಪ್ರಶ್ನೆ ಕೇಳಿದ್ರಲ್ಲ, ಪ್ರಾಮಾಣಿಕವಾಗಿ ನೀವು ಪ್ರಾಂಜಲ ಮನಸ್ಸಿಂದ ಹೇಳಿ, ನನ್ನ ತಪ್ಪೇನೈತಿ? ಅಲ್ಲ, ತಪ್ಪಿಲ್ಲ. ತಪ್ಪು ತರ ನನ್ನನ್ನ ಇವತ್ತು ಕೇಳಕ್ ಪ್ರಯತ್ನ ಮಾಡ್ತಾ ಇದ್ದೀರಿ. ನನ್ ತಪ್ಪೇನೆ. ನಾನು ಹೇಳ್ತಾರೆ, ನಾ ಸ್ಪಷ್ಟ ಅದೀನಿ. ನೀವ್ಯಾಕೆ ಅದಕ್ಕೆ ತಪ್ಪು ಹುಡ್ಕಾಕತ್ತೀರಿ? ಗೆಜ್ಜೆ ಕಟ್ಟೋದು, ವಾರ್ಡಿಗೊಂದು, ಅರೆ ವಾರ್ಡ್ ಜನ ಪ್ರೀತಿಯಿಂದ ಅಣ್ಣ ಇದು ನನ್ನ ವಾರ್ಡಿನ ಒಂದು ಗ್ರೂಪ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ನನ್ನ ಐಡಿಯಾಸ್ ಹೆಂಗಿದಾವ ಹೊಸ ಯುವಕರು. ಇನ್ನ ಹಿರಿಯರಾದಂಥ ಮಹಿಳೆಯರು, ಅಣ್ಣ ನಾವು ಈ ಗ್ರೂಪ್ನಾಗ ಇರ್ತೀವಿ, ಅಣ್ಣ ನೋಡೋಣ ಇದೇನೋ ಹೊಸ, ನಾವು ರಕ್ತ ಕೊಡ್ತೀವಿ, ಇದು ನಮ್ಗಾಗ ಸಾಕು. ಅವರಾಗಲೇ ಮುಂದೆ ಬಂದಾಗ ನಾನೆಲ್ಲಿ ಊರಿಗೆ ಬಂದೇನ, ವಾರ್ಡಿಗೆ ಅಡ್ಡಾಡೇನ, ಗೆಜ್ಜೆ ಕಟ್ಕೊಂಡು ಕುಣದೇನ, ಇಲ್ಲ ಟಂಗ್ರ ಹೊಡೆದೇನ? ಅಲ್ಲ, ಮಾಸ್ಟರ್ ಮೈಂಡ್ ಐತಿ ಅಂತ ಅದೇ ಹೆಂಗ್ ಸಾಧ್ಯ? ಅದೆಲ್ಲ ಜನರ ಪ್ರೀತಿ. ಅದು ಸುಮ್ಮನೆ ಕುಂತಲ್ಲೇ ಆಟ ಆಡ್ಸಕ್ಕೆ ಇವತ್ತಿನ ಕಾಲದಾಗ ಹೋಗ್ತದೆ. ಓಕೆ, ಅದು ಜನರ ಪ್ರೀತಿ ಐತಿ. ಅವರಾಗ್ಲೇ ಹುಟ್ಟು ಹಾಕಿದಂತ ವೇದಿಕೆ. ಆ ವೇದಿಕೆಯಿಂದ ನನ್ನನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ನೀವು ಅದಕ್ಕೆ ಸಾರಥ್ಯ ವಹಿಸ್ಬೇಕಂತಿದ್ರೆ ನಾನು ಒಬ್ಬನೇ ಅಲ್ಲ, ಹಲವಾರು ಯುವಕರೆಲ್ಲ ಸೇರಿ, ಮಹಿಳೆಯರು, ಅತ್ತಂಗಿಯರು, ಅವರೆಲ್ಲರ ಆಶೀರ್ವಾದದಿಂದ, ರೈತರ ಆಶೀರ್ವಾದದಿಂದ ಇದಕ್ಕೊಂದು ದಾರಿ ಹುಡುಕ್ತಕ್ಕಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಅದನ್ನ ಬಿಟ್ಟು ಯಾರೇನು ಮಾತಾಡ್ತಾನೆ ಅಂತ ಕೇಳಿಸ್ಕೊಳಕ್ಕೆ. ಕೊನೆಯದಾಗಿ ಏನು ಹೇಳ್ತಾರೆ? ಅದು ಹೇಳಿದ್ನಲ್ಲ, ಇದೇನೊಂದು ಹೊಸ ಹೋರಾಟವನ್ನು ನಾವು ಗದಗ ಅಭಿವೃದ್ಧಿ ಪರವಾಗಿ ನಾವೇನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಸ್ನೇಹಿತರು, ಎಲ್ಲ ಜೆನ್ಜಿ ಯುವಕರು, ಜೆನ್ಜಿ ಸ್ನೇಹಿತರು, ಮಹಿಳೆಯರು, ಹಿರಿಯ ಸದಸ್ಯರು ಎಲ್ಲರೂ ಒಂದೇನು ಪ್ರಾರಂಭ ಮಾಡಿ, ಎಲ್ಲರೂ ಕೂಡ ಏನು ನಮ್ಮ ಸ್ವಯಂ ಪ್ರೇರಿತವಾಗಿ ರಕ್ತದಿಂದ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ನಮ್ಮ ಧ್ವನಿ ಗೊತ್ತಾಗತ್ತೆ. ನಮ್ಮ ಪರಿಸ್ಥಿತಿ, ನಮ್ಮ ಸಂಕಟ, ನಮ್ಮ ನೋವು, ಏನು ಮಹಿಳೆಯರು ಸಂಕಟ ಪಡ್ತಾ ಇದ್ದಾರೆ ನೀರಿಗೆ, ಅದ್ರ ನಮ್ದು ಒಂದು ಹನಿ ರಕ್ತ ಕೊಟ್ಟಾಗ ಅವಾಗ ಸರ್ಕಾರ ಕಣ್ಣು ತೆಗಿಲಿ, ಅವಾಗಾದ್ರೂ ಇಲ್ಲಿ ಇದ್ದವ್ರು ಕಣ್ಣು ತೆರೀಲಿ, ನಮಗೆ ನೀರು ಕೊಡಲಿ ಅಂತಕ್ಕದ್ದು. ಏನು ಬೇರೆ ಊರಿಗೆ ಹೋಗಿ ಬೆವರು ಸುರಿಸ್ತಕ್ಕಂಥ ಯುವಕರು ಇವತ್ತು ರಕ್ತ ಕೊಡ್ತೀವಿ, ನಮ್ಮ ಬೆವರು ಇದೇ ಊರಿನಲ್ಲಿ ಶ್ರಮಕ್ಕೆ ಅದು ಅರ್ಪಣೆ ಆಗಲಿ ಅಂತಕ್ಕಂಥದ್ದು ಅವ್ರ ಇದರಲ್ಲಿ ಅದರ ನೋವಿನಲ್ಲಿ ಅದಕ್ಕಾದರೂ ಆಗಲಿ. ಮತ್ತು ರೈತರ ಸಂಕಷ್ಟ, ನಮ್ಮ ಗದಗು ಇವಾಗ ಡ್ರೈ ಏರಿಯಾ ಆದರೂ ಕೂಡ ಅಗದಿ ಟಾಪ್ ಕ್ವಾಲಿಟಿ ಮೆಣಸಿನಕಾಯಿ, ಹೆಸರು, ಉಳ್ಳಾಗಡ್ಡಿ ಬೆಳೀತಕ್ಕಂಥ ನಾಡು. ಅಲ್ಲಿ ಈ ಮಳೆಗಾಲ ಇಂಥ ಒಂದು ಇರಿಗೇಷನ್ ಈಗ ಪ್ರಾರಂಭ ಆಗಿದೆ, ಆದರೆ ಅಲ್ಲಿನೂ ಕೂಡ ಇವತ್ತು ಕೆಟ್ಟ ಬರದ ಪರಿಸ್ಥಿತಿ ಇದೆ. ಬರಗಾಲ ಡಿಕ್ಲೇರ್ ಮಾಡಿರಿ, ಅನ್ನ ಕೊಡೋ ರೈತರಿಗೆ, ಇವೆಲ್ಲನೂ ಉದ್ದೇಶ ಇಟ್ಕೊಂಡು ನಾವೇನು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ವಿ. ತಾವೆಲ್ಲರೂ ಕೂಡ ಗದಗಿನ ನಾಯಕರು ಬೇರೆ ರೀತಿ ಇದನ್ನು ಬೇರೆ ಕಲ್ಪನೆ ಮಾಡ್ಕೊಳ್ಳೋದನ್ನು ಬಿಟ್ಟುಬಿಟ್ಟು ದಯವಿಟ್ಟು ಇದು ನ್ಯಾಯಸಮ್ಮತಾದ ಹೋರಾಟ ಅದೀವಿ, ನಿಮ್ಮ ಜೊತೆಗೆ ನಾವು ಇದೀವಿ ಅಂತಕ್ಕಂಥ ನಿಮ್ಮದು ಒಂದು, ನಾನೇನು ಒತ್ತಾಯಪೂರ್ವಕವಾಗಿ ಯಾರನ್ನೂ ಕೇಳ್ತಾ ಇಲ್ಲ, ನೀವು ನಮ್ಮ ಜೊತೆಗೆ ಬಂದರೆ ಖಂಡಿತವಾಗ್ಲೂ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾನು ಇವತ್ತು ಹೇಳ್ತೀನಿ, ನೀರು ತರ್ತಕ್ಕಂಥ ಹೋರಾಟಕ್ಕೆ ಇದು ಬರೋವರೆಗೂ ನಾವು ಕೂಡ ಕೈ ಬಿಡಲ್ಲ. ನಿಮ್ಮ ಆಶೀರ್ವಾದದಿಂದ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಈ 3 ಏನು ಬೇಡಿಕೆಗಳು ಈಡೇರ್ತೇವೆ ಅಂತಕ್ಕಂಥ ಭರವಸೆ ನನಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಪತ್ರಕರ್ತರಾಗಿರ್ಬೋದು, ಆಮೇಲೆ ಉಳಿದೆಲ್ಲ ವಕೀಲರಾಗಿರ್ಬೋದು, ಗದಗ ಡಾಕ್ಟರ್, ವಿದ್ಯಾವಂತರು, ಪ್ರೊಫೆಸರ್ಸು ಎಲ್ರಿಗೂ ಕೂಡ ತಾವು ಕೈ ಜೋಡಿಸಿ ಇದಕ್ಕೆ ಸಲಹೆ ಸೂಚನೆ ನೀಡಿದರೆ ಇನ್ನೂ ಶಕ್ತಿ ಬರುತ್ತೆ. ಬದಲಾವಣೆಗೆ ತಮ್ಮೆಲ್ಲರ ಏನು ಇದಕ್ಕೆ ಪ್ರಯತ್ನ ಒಂದು ಯಶಸ್ವಿ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗದಗ ಬೆಟಗೇರಿ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಕೇಳಿಕೊಂಡು ತಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಇಷ್ಟೇ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊಂತೀವಿ. ಓಕೆ, ಇದುವರೆಗೆ ಅನಿಲ್ ಸರ್ ಮಾತುಗಳನ್ನು ಕೇಳಿದ್ರಿ, ಬಹಳ ಅದ್ಭುತವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಜಂಜಿ ಯಾಕೆ ಮಾಡಿದ್ವಿ, ಅದರ ಉದ್ದೇಶ ಏನು, ಅದರ ಗುರಿ ಏನು, ನಮ್ಮ ಹಂಬಲ ಏನು. ಸೊ ಇವನ್ನೆಲ್ಲ, ಇದು ರಾಜಕಾರಣ ಬೇರೆ, ರಾಜಕೀಯ ಮಾಡುವಾಗ ಮಾಡ್ತೇವೆ, ಬರುವಾಗ ಬರ್ತೇವೆ, ಜನ ಅವಕಾಶ ಕೊಟ್ಟರೆ ನಿಲ್ತೇವೆ, ಮತ್ತೇನೋ ಮಾಡ್ತೇವೆ, ಅದು ಬೇರೆ. ಆದರೆ ಇವತ್ತು ನಮ್ಮ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಗದಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಗದಗ ನಗರಕ್ಕೆ ಸಂಬಂಧಪಟ್ಟಂಗೆ, ಗೌಳಿ ನಗರದ ವಿಷಯವನ್ನು ನಾವು ವಿಚಾರ ಮಾಡಿದಾಗ, ಚಿಂತನೆ ಮಾಡಿದಾಗ, ಆ
ಜನರ ಭಾವನೆಗಳನ್ನು ಹಂಚಿಕೊಂಡಾಗ ಬಹಳ ನೋವಾಗುತ್ತೆ. ಒಂದು ದೊಡ್ಡ ವ್ಯಥೆಯ ಕಥೆ ಅದು. ಅದು ಕುಡಿಯೋ ನೀರಿರಲಿ, ಬೇಸಿಕ್ ನೀಡ್ಸ್ ಇರಲಿ, ಅಥವಾ ಇಂಡಸ್ಟ್ರಿ ಇರಲಿ, ಇನ್ಯಾವುದೋ ಇರಲಿ, ಇಷ್ಟೆಲ್ಲ ನಾವು ಬೇರೆ ಕಡೆ ನೋಡಿದಾಗ ಇವತ್ತು ಯೂಸ್ ಬಹಳ ನೋವು ಪಡ್ತಾ ಇದ್ದಾರೆ. ಒಂದು ಉದ್ಯೋಗ ಇಲ್ಲ, ದಾರಿ ತಪ್ತಾ ಇದ್ದಾರೆ, ದಾರಿ ಬಿಡ್ತಾ ಇದ್ದಾರೆ, ಬೇರೆ ಅನ್ಯ ಮಾರ್ಗ ಹಿಡಿತಾ ಇದ್ದಾರೆ. ಹಣ ಬೇಕು, ಬದುಕಬೇಕು, ಬೆಳಿಬೇಕು, ಏನೋ ಬದಲಾವಣೆ ಕಾಣಬೇಕು ಅಂದರೆ ಅಭಿವೃದ್ಧಿ ಪರವಾದಂಥ ಚಿಂತನೆಗಳು ನಡಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆ ವಿನಃ ಜಡ್ಜಿ ಅದೊಂದು ಯೂತ್ ಆಕರ್ಷಣೆ ಅವರೇ ಮಾಡಿದ್ದಾರೆ, ನಮ್ಮನ್ನು ಅವರೇ ಆಹ್ವಾನಿಸಿದ್ದಾರೆ, ನನ್ನೂ ಕೂಡ ಸೇರಿಸ್ಕೊಂಡಿದ್ದಾರೆ. ಒಂದು ಸಾರಥ್ಯ ತಗೊಳ್ಳಿ, ಸಾರಥಿಯಾಗಿ ನಿಲ್ಲಿ, ಆ ನಿಮ್ಮ ಸಲಹೆ ನಮ್ಮ ಕೈ ಜೋಡಿಸ್ತೇವೆ ನಾವು, ನೀವು ನಮಗೆ ಮಾರ್ಗ ತೋರಿಸಿ. ಸೊ ಆ ಮಾರ್ಗವನ್ನು ನೀವು ಕೊಟ್ಟಾಗ ಅಥವಾ ದಾರಿ ತೋರಿಸಿದಾಗ ನಾವು ಅಭಿವೃದ್ಧಿ ಪರವಾದಂಥ ವಿಚಾರದಲ್ಲಿಯೇ ಈ ಜನತೆಯನ್ನು ಹುಟ್ಟಾಕಿದ್ದೇವೆ. ಸೊ ಇದರಲ್ಲಿ ರಾಜಕಾರಣ, ಮತ್ತೊಂದು ಜಾತಿ, ಇನ್ಯಾವುದೋ ಅನ್ಯ ವಿಚಾರಗಳು ಇವು ಏನೂ ಇಲ್ಲ. ಸೊ ನಮ್ಮ ಉದ್ದೇಶ ಇಷ್ಟು ವರ್ಷಗಳ ಕಾಲ ಎಷ್ಟು ಈ ಭವನೆಯ ಬದುಕನ್ನು ಸಾಗಿಸಬೇಕು, ಎಷ್ಟು ನಮ್ಮ ತಾಯಂದಿರು, ಅಂಗವಿಕಲರು, ಅನಾಥರು, ಅಂಧರು, ವಿಧವೆಯರು ಎಲ್ಲ ಹಂತದಲ್ಲಿ ಆ ಒಂದು ನೀರಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಈ ಕಣ್ಣೀರು ಬತ್ತಿ ಹೋಗ್ಬಿಟ್ಟಿದಾವು ಅನ್ನೋ ಮಟ್ಟಕ್ಕೆ ಇವತ್ತು ಅಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಆ ವೇದನೆ, ಆ ನೋವು ಆಳಲು ಇವಕ್ಕೆ ಪರಿಹಾರ ಹುಡುಕುವಂತ ಒಂದು ಉದ್ದೇಶದಿಂದ ಜಂಜಿ ಅನ್ನುವಂಥ ಒಂದು ವೇದಿಕೆಯನ್ನು ಹುಟ್ಟಾಕಿದ್ದೇವೆ. ಅದರಲ್ಲಿ ಅಲ್ಲಿ ಸಿಟಿಜನ್ನು ಇದ್ದಾರೆ, ಎಲ್ಲರೂ ಇದ್ದಾರೆ, ಅಭಿವೃದ್ಧಿ ಪರ ಚಿಂತಕರು ಇದ್ದಾರೆ. ಅವು ಎಲ್ಲರೂ ಸೇರಿಸ್ಕೊಂಡು ಗದಗ ಒಂದು ಬದಲಾವಣೆ ಮಾಡಬೇಕು, ಬದಲಾವಣೆಯ ಪರ್ವವನ್ನು ಹುಟ್ಟಾಕಬೇಕು, ನಮ್ಮ ಯುವಕರನ್ನ ನಮ್ಮಲ್ಲೇ ಉಳಿಸ್ಕೊಳ್ಬೇಕು. ನಮ್ಮ ತಾಯಂದಿರು ನೀರಿಗಾಗಿ ವೇದನೆ ಪಡೋದು, ಸಂಕಟ ಪಡೋದು ನಿಲ್ಲಬೇಕು. ಆ ನಿಟ್ಟಿನಲ್ಲಿ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ತರಲಿಕ್ಕೆ ಜಂಜಿ ವೇದಿಕೆಯ ಮೂಲಕ ಒಂದು ರಕ್ತದ ಮನವಿಯಿಂದ ಕೊಡುವಂಥದ್ದು, ಸಹಿ ಮಾಡುವಂಥ, ಯಾಕಂದ್ರೆ ಅವರೇ ಮಾಡ್ತಾ ಇದ್ದಾರೆ, ನಂದೇನಿಲ್ಲ ಇದರಲ್ಲಿ ಪಾತ್ರ. ನಾನು ಜಸ್ಟ್ ಹಾಗೆ ಅವ್ರ ಜೊತೆಗೆ ನಾನು ಇದ್ದೇನೆ, ನನ್ನ ಜೊತೆಗೆ ಅವರೆಲ್ಲ ಸೇರಿದ್ದಾರೆ. ಈ ಮಟ್ಟದ ಚಿಂತನೆಗೋಸ್ಕರ ಜಂಜಿ ವೇದಿಕೆ, ಆ ವೇದಿಕೆ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಅದರ ಮೂಲಕ ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆ ಸದ್ದುಬಳಕೆ ಆಗಬೇಕು ಅನ್ನುವಂಥದ್ದು, ಬದಲಾವಣೆಯನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ಇವತ್ತು ಜಂಜಿ ಇವರೇನು ವೇದಿಕೆ ಮಾಡಿದಾರಲ್ಲ, ದೊಡ್ಡ ಬಿರುಗಾಳಿಯನ್ನು ಬೀಸಿದೆ. ರಕ್ತದ ಸಹಿ, ಅಲ್ಲಿ ಮಹಿಳೆಯರು ರಕ್ತದ ಸಹಿ ಮಾಡಿದ್ದಾರೆ, ಯುವಕರು ಮಾಡಿದ್ದಾರೆ, ವಯೋವೃದ್ಧರು ಮಾಡಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾಕೆ ಗೊತ್ತಾ, ಎಷ್ಟು ಅಂತ ನಾವು ಈ ವ್ಯವಸ್ಥೆಯಲ್ಲಿ ಸಾಕಬೇಕು. ಇಂತಹ ಮಾಡರ್ನೈಸ್ಡ್ ವ್ಯವಸ್ಥೆಯಲ್ಲಿ, ಆಧುನಿಕ ಜಗತ್ತಿನಲ್ಲಿ ಅಯ್ಯೋ ದೇವರೇ ಅನ್ನುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಸೊ ಅದನ್ನು ನಮ್ಮ ಹಕ್ಕನ್ನು ಪಡೀಲಿಕ್ಕೆ ಈ ವೇದಿಕೆ. ಸೊ ಹಾಗಾಗಿ ಎಲ್ಲರೂ ಸೇರಿ ಒಂದು ಹೊಸ ಬದಲಾವಣೆಯನ್ನು ತರುವಂಥ ಉದ್ದೇಶ ಈ ಜಂಜಿ ಇದೆ. ಸೊ ಆ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಇವತ್ತು ಅನಿಲ್ ಮೆಣಸಿಕೆ ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ, ನಮಸ್ಕಾರ. ಆಸ್ಕ್ ನ್ಯೂಸ್, ಇದು ಎಲ್ಲರಂತಲ್ಲ.